ತಗೊಳ್ಳೋದನ್ನ ಇದೇ ಕೊಟ್ಟವರು. ಮತ್ತು ಆರ್ ಟಿ ಐಲ್ಲೂ ಕೊಟ್ಟಿದ್ದಾರೆ 88 99 ತನಕ ಇಲ್ಲ ಲಭ್ಯವಿಲ್ಲ ಅಂತಲೂ ಕೊಟ್ಟಿದ್ದಾರೆ. ಯಾವ ಸಾಲಿಂದ ಅದು? 88ರಿಂದ 99 ಯಾವ ಸಾಲದು? 24 20. ಅದಿಲ್ಲ ಅಂತ ಕೊಡಕ್ಕೆ ಬರಲ್ಲ. ಅಲ್ಲಲ್ಲ ಅವರು ಹಂಗೆ ಕೊಡಕ್ಕೆ ಬರಲ್ಲ. ಇಷ್ಟು ಮಿಸ್ಟೇಕ್. ಇದನ್ನು ಟಪಾಲಿಗೆ ತಗೊಳ್ಳಿ, ಒಂದು ನಮ್ಮಿಂದ ಒಂದು ಇಬ್ಬರನ್ನ ಕಳಿಸಿ. ಮತ್ತು ಜೂನಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಡ್ರಾ ಮಾಡಿರ್ತಾರೆ. ಅದು ಡಾಕ್ಯುಮೆಂಟ್ಸ್ ಬೇಕು. ಈಗ ಏನಾಗುತ್ತೆ, ನಾನು ಮೊನ್ನೆ ಒಂದು ಪಂಚಾಯತಿ ಹಿಂಗೆ ಎನ್ಕ್ವೈರಿ ಮಾಡ್ತೀನಿ. ವಿಡಿಯೋ ಮಾಡಬೇಡಿ, ಮಾತಾಡೋದೇನಿದ್ರು ಮಾತಾಡ್ತೀನಿ. ವಿಡಿಯೋ ಈಗ ಆಲ್ರೆಡಿ ವಿಡಿಯೋಗಳು ಅರ್ಧ ಆಡ್ಬಿಟ್ಟು ನನಗೆ ಗೊತ್ತು. ನನಗೆ ಹೇಳ್ಬಿಡಿ ನೋಡಿ ಸರ್, ನೀವು ಕೇಳಿ, ರೈಟಿಂಗಲ್ಲಿ ತಗೊಳ್ಳಿ, ಬರ್ಕೊಳ್ಳಿ, ವಿಡಿಯೋ ಬೇಡ ಸರ್. ಇಲ್ಲ, ಅದು ಮೇಜರ್ ಇಶ್ಯೂ ಏನಂದರೆ ಇವ್ರು ಕೊಡ್ತಾ ಇರೋ ಪಿ ಡಿ ಒ ಮೇಲೆ ಏನು ಮಾಡಿದೆ ಅಂದರೆ ವೆಂಕಟಾಪುರ ಮತ್ತು ಸೇಮ್ ಕಳವಳ್ಳಿಯಲ್ಲಿ ಆತ ಕ್ಲಿಯರಾಗಿ ರಾಜಕೀಯ ಮಾಡ್ತಾನೆ. ಆಸ್ ಎ ರಿಪೋರ್ಟ್ರಾಗಿ ನಾವು ಹೇಳಬಾರ್ದು, ಕ್ಲಿಯರಾಗಿ ರಾಜಕೀಯ ಮಾಡ್ತಾನೆ, ಭ್ರಷ್ಟಾಚಾರ ಮಾಡ್ತಾನೆ ಅಂತ ಎಲ್ಲರೂ ಹೇಳ್ತಿರೋದು. ಯಾರು ಫೋನ್ ಮಾಡಿದ್ರು ಫೋನ್ ಎತ್ತೋದಿಲ್ಲ. ನೀವು ಮೌಖಿಕವಾಗಿ ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಅವ್ರದ್ದು ಏನು ಸಮಸ್ಯೆ ಕೇಳಿ ಹೇಳಿ. ಕಾಲ್ ಫಾರ್ ಡಾಕ್ಯುಮೆಂಟ್ಸು ನಡವಳಿ ಪುಸ್ತಕ ಸಮೇತ ತರಕ್ಕೆ ಹೇಳಿ. ಇಲ್ಲ ಹೋಗಿ ಡಾಕ್ಯುಮೆಂಟ್ ಸೀಸ್ ಮಾಡ್ಕೊಬಂದು ಒಂದು ಆರ್ಡರ್ ಕೊಡ್ತೀನಿ, ಡಾಕ್ಯುಮೆಂಟ್ ಸೀಸ್ ಮಾಡ್ಕೊಬಂದು ಎಕ್ಸ್ಪ್ಲೇಷನ್ ಕಾಲ್ ಮಾಡಿ. ಹಂಗೇನಾದರೂ ಟ್ಯಾಂಪರ್ ಆಗಿದ್ರೆ ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್. 100% ಕ್ರಿಮಿನಲ್ ಅಫೆನ್ಸ್. ಪಂಚಾಯತಿನ 2 ಸಲ ಕಳಿಸಿರ್ತಾರೆ ಸರ್ ನೋಟಿಸ್, ಡಾಕ್ಯುಮೆಂಟ್ ತಂದುಕೊಡಿದ್ರೆ ಡಾಕ್ಯುಮೆಂಟ್ ಆ ಜಡ್ಪಿಗೆ ಬರ್ಬಿಡಿ. ಟ್ಯಾಂಪರ್ ಆಗಿದೆ ಫಾರ್ ಕ್ರಿಮಿನಲ್ ಆ್ಯಕ್ಷನ್ ಅಂತ ಜಡ್ಪಿಗೆ ಬರ್ಬಿಡಿ. ನಾನು ಒಂದು 10 ಡೇಸಲ್ಲಿ ನಾನು ಅವ್ರಿಗೆ ಡಾಕ್ಯುಮೆಂಟ್ ಕಾಲ್ ಮಾಡ್ತೀನಿ. ಈಗ ನೀವು ದೂರು ಕೊಟ್ಟ ಮೇಲೆ ಅವ್ನಿಗೆ ಹೇಳ್ಕೊಳಕ್ಕೆ ಒಂದು ಅವಕಾಶ ಕೊಡಬೇಕು. ತಂದು ಕೊಡಲಿಲ್ಲ ಅಂದರೆ ಜಡ್ಪಿಗೆ ಕಳಿಸ್ತೀನಿ. ಡಾಕ್ಯುಮೆಂಟು ಟ್ಯಾಂಪರ್ ಆಗಿದೆ. ಆ ದಾಖಲೆಗಳನ್ನು ಯಾರ್ಯಾರು ಇಟ್ಕೋಬೇಕು, ಎಷ್ಟೆಷ್ಟು ರೂಪಾಯಿ ಇಟ್ಕೋಬೇಕು ಅಂತ ದಾಖಲೆ ಇದೆ. ಆ ದಾಖಲೆ ಪ್ರಕಾರ ಇಟ್ಕೊಂಡಿಲ್ಲ ಅಂದರೆ ಯಾರ್ಯಾರು ಪೀಡಲ್ಲ ಅವ್ರ ಹೊರಣೆಗಾರ ಅವರು ಬಲಿ ಆಗ್ತಾರೆ. ರೈಟ್. ಮತ್ತು ನಡವಳಿ ಪುಸ್ತಕ ಅದು ತೆಗಿಯಕ್ಕೆ ಬರಲ್ಲ. ತೆಗೆದಿದ್ರೆ ಅವರಾಗವರು ಇಟ್ಸ್ ಟ್ಯಾಂಪರ್ಡ್ ಅಂತ ಒಪ್ಕೊಂಡು. ಅದೇ ಅರ್ಥ ಆಯ್ತು ನನಗೆ. ನಾನು ಒಂದ್ಸರಿ ದೃಢಪಡಿಸ್ತೀನಿ. ಆರೋಪ ಮಾಡ್ತೀರಾ ಸರ್? ಆರೋಪ ಮಾಡ್ತೀವಿ. ನೀವು ಹೇಳಿರೋದು ಯುವರ್ ಹ್ಯಾವಿಂಗ್ ಎವಿಡೆನ್ಸ್. ನಾನು ಅದನ್ನು ತಗೊಂತೀನಿ, ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ಅಷ್ಟೇ. ನಿಮ್ಮ ಕೈ ಕೊಡ್ತೀನಿ, ಲೆಟ್ರ್ ಮಾಡಿ ಫಾಲೋ ಅಪ್ ಮಾಡಿ. ನೆಕ್ಸ್ಟ್ ಹೇಳಿ ಸರ್. ಇದು ನಿಮಗೆ ಸುಮಾರು ಲಾಸ್ಟ್ ಒಂದು 2 ಮಂತ್ಸ್ ಬ್ಯಾಕ್ ನಾವು ಬಂದು 15ನೇ 15th ಫೈನಾನ್ಸ್ದು ಎಲ್ಲ ಡೀಟೇಲ್ಸ್ ಕೊಡಿ ಅಂತ ಎಲ್ಲ ಪಂಚಾಯತಿ ಅವ್ರಿಗೆ ನೀವು ಅವತ್ತು ಹೇಳಿದ್ದೀನಿ. ನಾನು ತುಂಬ ಎಫಿಷಿಯನ್ಸಿ ಇದ್ದೀನಿ, ನಾನು ಎಲ್ಲರಿಗೂ ಕಳಿಸ್ತೀನಿ, ಮಾಡ್ತೀನಿ ಅಂತ ನೀವೇ ನಮಗೆ ಮಾತು ಕೊಟ್ಟಿದ್ದೀನಿ. ಇದುವರೆಗೂ ನಮ್ಗೆ ಯಾವುದೇ ಥರ ಡೀಟೇಲ್ಸ್ ಬಂದಿಲ್ಲ. ನಾವು ಮಾಡಿದ ಜಿ ಪಿಗಳಿಗೆ ಮಾಹಿತಿ ಹಾಕಲ್ಲಿ ನಮಗೆ ಬಂದಿದ್ದನ್ನು ಆ 15 ಫೈನಾನ್ಸ್ ಡಾಟಾನ ಎಲ್ಲರಿಗೂ ಅಡ್ರೆಸ್ಸಿಗೆ ಶೇರ್ ಮಾಡಿ ಅಂತ ಮಾಹಿತಿ ಹಾಕಿ ಫಾರ್ವರ್ಡ್ ಮಾಡಿದ್ದೆ ತಾನೆ. ನಮ್ಗೆ ಯಾವುದು ಡಾಕ್ಯುಮೆಂಟೇ ಬಂದಿಲ್ಲ. ಇದು ಟಪಾಲಲ್ಲಿ ಈಗ ಇದು ನಾವು ಪಂಚಾಯತಿಗೆ ಮೂವ್ ಮಾಡಿದ್ವಿ. ನೀವು ಈ ಪಂಚಾಯತಿಯಿಂದ ಬಂದಿಲ್ಲ. ಅಥವಾ ಅಪೀಲೇಟ್ ಅಥಾರಿಟಿ ಈಗ ಫೈನಲೈಸ್ ಅವ್ರು ಮಾತಾಡಲಿ. ಅಲ್ಲ ಒಂದೇ ಅರ್ಜಿಯಲ್ಲಿ 30 ಅಲ್ಲ, ನಿಮ್ದು ಇಲಾಖೆ ತಾನೆ. ಒಂದು ನಿಮಿಷ ಸರ್, ನಮ್ದು ಮಾತು ಕೇಳಿ ಸರ್. ನಾವು ಕೇಳ್ತಾ ಇರೋದೇನು 15th ಫೈನಾನ್ಸ್ದು 34 ಪಂಚಾಯತಿದು ಏನೇನು ಡೀಟೇಲ್ಸ್ ಇದೆ ಕೊಡಿ ಅಂತ. ಅದು ಯಾರು ನೀವು ಎಲ್ಲ ಪಂಚಾಯತಿಗಳಿಗೂ ನೀವೇ ತಾನೇ. ಒಂದು ನಿಮಿಷ ನೀವು ಪ್ರಶ್ನೆ ಕೇಳ್ತಿದ್ದೀರಾ, ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಇಮಿಡಿಯೇಟ್ ಆಗಿ 34 ನೀವು ನಮ್ಮದು ಕೇಳಿದ್ರೆ ಹೌದು. ನಾನು 34ರಲ್ಲಿ ಅದು ಸಪರೇಟ್ ಪ್ರಾಧಿಕಾರ ಇದೆ, ಅವ್ರಿಗೆ ವರ್ಗಾಯಿಸ್ತೀನಿ. ಅವರೇ ಅವ್ರ ದಾಖಲೆನ ನಿಮಗೆ. ಈಗ ನಾವು ಒಂದೇ ವಿಷಯದ ಮೇಲೆ ನಾವೇನಂತ ಕೇಳಿದೀವಿ, 15th ಫೈನಾನ್ಸ್ದು 34 ಗ್ರಾಮ ಪಂಚಾಯತಿಗಳು ಕೊಡಿ ಅಂತ. ಇದುವರೆಗೂ ನಮ್ಗೆ ಯಾವುದು ಬಂದಿಲ್ಲ. ನೀವೇ ಹೇಳ್ತಾ ಇದ್ದೀರೇನು ಒಂದೇ ವಿಷಯ ಆಧಾರದ ಮೇಲೆ ಕೊಡಿ ಅಂತ ಹೇಳ್ತಾರೆ. ನೀವೇನೋ ಅರ್ಥೈಸ್ಕೊಂತ ಇದ್ದೀರಾ. ಅಲ್ಲಿ ಪ್ರತಿಯೊಬ್ಬ ಅಧಿಕಾರಿಗೆ ಒಂದು ಲಾಗಿನ್ ಕೊಟ್ಟಿರ್ತೀವಿ. ಆ ಲಾಗಿನ್ ಅಲ್ಲಿ ಅವ್ರ ಪಾಸ್ವರ್ಡ್ ಇರುತ್ತೆ. ಅದನ್ನ ಹಾಕಿ ಅವರು ಪಾಸ್ವರ್ಡ್ ಹಾಕಿ ಅವರು ಓಪನ್ ಮಾಡಿ ಪ್ರಿಂಟ್ ತೆಗೆದು ನಿಮಗೆ ಯಾರು ಮಾಹಿತಿ ಕೇಳೋರು ಅವ್ರಿಗೆ ಅದನ್ನ ಕೊಡಬೇಕು. ನನ್ನ ಲಾಗಿನ್ ಅಲ್ಲಿ ನಾನು 34 ಗ್ರಾಮ ಪಂಚಾಯತಿ ತೆಗೆಯೋಕ್ಕೆ ಆ ಲಾಗಿನ್ ಯೂಸರ್ ಐಡಿ ಪಾಸ್ವರ್ಡ್ನ ನಾವು ಅವ್ರಿಗೆ ಕೊಟ್ಟಿರ್ತೀವಿ. ಅವರೇ ತೆಗೆದು ನಿಮಗೆ ಪೋಸ್ಟ್ ಮಾಡಬೇಕು. ಹಂಗೂ ನಿಮಗೆ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ನೀವು ಅಪೀಲ್ ಹೋಗ್ಬೇಕು. ಅದೇ ನಿಮ್ಮ ಗಮನಕ್ಕೆ ತಂದಿದ್ದೀವಿ. ಮಾಡೋ ಅಧಿಕಾರ ನನಗಿಲ್ಲ. ಇಲ್ಲೇನು ಮಾಹಿತಿ ಹಕ್ಕಲ್ಲಿ 34 ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇರ್ರಿ ಬಿಡ್ರಿ, ಮಾಡಿದಾರೆ ಅಂತ ಅರ್ಥ ಇಲ್ಲ. ಸ್ವಲ್ಪ ಇರ್ರಿ, ನಾನು ಹೇಳ್ತೀನಲ್ಲ. ಅದು ಅವ್ರ ಅಪೀಲ್ ಹೋದ್ಲಿ, ಅಲ್ಲಿ ಉತ್ತರ ಕೊಡೋಣ. ಮಾಹಿತಿ ಹಕ್ಕಲ್ಲಿ ನೀವು ನನಗೆ 34 ಕೇಳಿದ್ದೀರಿ. 34ರಲ್ಲಿ ನಾನು 34 ನನಗೆ ಅವು ಕೂಡ ಸಪ್ರೇಟ್ ಪ್ರಾಧಿಕಾರಿಗಳು. ಅಲ್ಲಿ ಒಬ್ಬೊಬ್ಬ ಮಾಹಿತಿ ಅಧಿಕಾರಿ ಇದ್ದಾನೆ. ಅಲ್ಲಿ ಮಾಹಿತಿ ಅಧಿಕಾರಿ ಒಬ್ಬೊಬ್ಬ ಇರೋದ್ರಿಂದ ಆ ಮಾಹಿತಿಯನ್ನು ಒದಗಿಸೋ ಕರ್ತವ್ಯ ಅವ್ರದ್ದೇ. 34 ಅವ್ರು ಕೊಡ್ಲಿಲ್ಲ ಅಂದ್ರೆ ನೀವು ನನ್ನ ಹತ್ರ ಅಪೀಲ್ ಬಂದಿದ್ದೀರಿ, ಕೇಳಿ. ಅಪೀಲ್ ಬಂದಿದ್ದೀರಿ, ನಾನು ಅಪೀಲಲ್ಲಿ ಹೇಳಿದ್ದೀನಿ ನೀವು ಮಾಹಿತಿ ಕೊಡಲೇಬೇಕು ಅಂತ. ಅದನ್ನ ಮೀರಿ ಮೇಲೆ ಮಾಹಿತಿ ಆಯೋಗ ಇದೆ. ಈಗ ಆಲ್ರೆಡಿ ಈ ತಾಲೂಕಲ್ಲಿ 25,000 ಇಬ್ಬರಿಗೆ ಪೆನಾಲ್ಟಿ ಆಗೋಗಿದೆ ಮಾಹಿತಿ ಕೊಟ್ಟಿಲ್ಲ ಅಂತ. ಸಂಬಳದಲ್ಲಿ ಕಟ್ ಮಾಡಿ ಅಂತ ಆರ್ಡರ್ ಮಾಡ್ಕೊಟ್ಟವ್ರೆ. ಇದರ ಕೆಳಗಡೆ 2 ವರ್ಷದ ಕೆಳಗಡೆ ಕೊಟ್ಟರು ಅದು ಇದುವರೆಗೂ ಕೊಟ್ಟಿಲ್ಲ. ಈಗ ಇದು ಕೊಡದೇ ಇರೋ ಉದ್ದೇಶ ಇಷ್ಟೇ. ಏನು ಪಂಚಾಯತಿಯಲ್ಲಿ ನಿಮ್ PDOಗಳಾಗ್ಲಿ ಎಲ್ಲ ಯಾರಾದ್ರೂ ಆಗ್ಲಿ ಕೊಡದೇ ಇರೋ ಉದ್ದೇಶ ಇಷ್ಟೇ. ಏನಂದ್ರೆ ಇದು ಏನಾದ್ರು ಡೀಟೇಲ್ಸ್ ಕೊಟ್ರೆ ಅವ್ರು ಮಾಡಿರೋ ಭ್ರಷ್ಟಾಚಾರ ಎಲ್ಲ ಹೊರಗಡೆ ಬರುತ್ತೆ ಅಂತ. ಅದು ಬಿಟ್ರೆ ಬೇರೆ ಅಜೆಂಡಾನೇ ಇಲ್ಲ. ಅದು ಆಮೇಲೆ ನೋಡೋಣ, ಅದನ್ನ ತರಿಸ್ಲಿ. ಕಾಸ್ಟ್ ಆಫ್ ಇಂಟಿಮೇಷನ್ ಯಾರ್ಯಾರು ಕೊಟ್ಟವ್ರೆ,
ಅವರು ಕಾಸ್ಟ್ ಆಫ್ ಇಂಟಿಮೇಷನಲ್ಲಿ ದುಡ್ಡು ಕಟ್ಟಬೇಕು. ಕಾಸ್ಟ್ ಆಫ್ ಇಂಟಿಮೇಷನ್ ಕೊಡದೇ ಇದ್ದರೂ ಮಾಹಿತಿನ ಹೈಡ್ ಮಾಡ್ತಾರೆ ಅಂತಾಗುತ್ತೆ. ಆಯೋಗಕ್ಕೆ ನೇರವಾಗಿ ಲೆಟರ್ ಬರೀರಿ, ಇಷ್ಟು ಜನ ಮಾಹಿತಿನ ಕೊಟ್ಟಿಲ್ಲ, ಮಾಹಿತಿಯನ್ನು ಹೈಡ್ ಬೇಕಂತಾನೆ ಹೈಡ್ ಮಾಡ್ತಾರೆ, ಪೆನಲೈಸ್ ಆಗಬೇಕು ಅಂತ ಲೆಟರ್ ಬರೀರಿ, ಅವ್ರಿಗೆ ಪೆನಾಲ್ಟಿ ಹಾಕಿ. ಆಯ್ತು ನಾವು ಅದನ್ನು ಈಗ ಇದ್ರ ಬಗ್ಗೆ ನಮ್ಗೊಂದು ಎಂಡರ್ಸ್ ಕೊಡ್ತೀನಿ. ನಂದು ಇನ್ನೊಂದು ವಿಚಾರ, ನೀವು 15 ದಿವಸದೊಳಗೆ ನೀವು ಒಂದು ಎಂಡರ್ಸ್ಮೆಂಟ್ ಕೊಡಬೇಕಾಗಿತ್ತು, ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ. ಸರ್ ನೋಡಿ ಹೇಳ್ತೀನಿ, ಮಾಹಿತಿ ಹಕ್ಕಲ್ಲಿ ನೀವು ನನ್ನ ಕೆಳಗಡೆ 34 ಪ್ರಾಧಿಕಾರಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ. ರೂಲ್ ಏನು ಹೇಳುತ್ತೆ, ನಾನು ಅದನ್ನು 61A 61B ಅದು 61B ನಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಆ ಪ್ರಾಧಿಕಾರಕ್ಕೆ. ಅವ್ರು ಮತ್ತೆ ನಿಮಗೆ ಮಾಹಿತಿ ಕೊಡಲ್ಲ ಅಂದರೆ 3 ಅಪಿಲೇಟ್ ಅಥಾರಿಟಿ ಇದೆ. ಒಂದು ಇಒ, ಎರಡನೇದು ಕಮಿಷನರ್. ಇಲ್ಲಿ ಕೊಟ್ಟಿಲ್ಲ ಅಂದರೆ ನೀವು ನಮಗೆ ನೀವು ಹಿಂಗೆ ಲೆಟ್ರ್ ಮಾಡಿದರೆ ನಮಗೆ ಮಾಹಿತಿ ಬಂದಿಲ್ಲ ಅಂತಾದರೂ ಕೊಟ್ಟರು ನಾನು ನೇರವಾಗಿ ಕಮಿಷನಿಂಗ್ ಮಾಡ್ತೀನಿ. ಇವರು ಬೇಕಂತಾನೆ ಮಾಹಿತಿಯನ್ನು ಹೈಡ್ ಮಾಡ್ತಾ ಇದ್ದಾರೆ, ಬೇಕಂತಾನೆ ಮಾಹಿತಿಯನ್ನು ಹೈಡ್ ಮಾಡ್ತಾ ಇದ್ದಾರೆ ಅಂತ ಬರೀತೀನಿ. ಮಾಹಿತಿ ಆಯೋಗ ಏನು ಆದೇಶ ಕೊಡುತ್ತೆ, ಪೆನಾಲ್ಟಿ ಇಂಪೋಸ್ ಮಾಡ್ಬೋದು. ಈಗ ಆಲ್ರೆಡಿ ಹೇಳಿದ್ನಲ್ಲ, ಇಬ್ಬರಿಗೆ 25,000 ಪೆನಾಲ್ಟಿ ಪ್ಲಸ್ ಒಂದೊಂದು ಇನ್ಕ್ರಿಮೆಂಟ್ ಕಟ್ ಮಾಡಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಶುರು ಮಾಡಿ ಅಂತ ಕೊಟ್ಟವ್ರೆ. ಅಲ್ಲಿ ಆ ಥರ ಆಗುತ್ತೆ. ಅಲ್ಲ ಇನ್ಕ್ರಿಮೆಂಟ್ ಇದೇನು ಆಗಲ್ಲ ನಿಮ್ಮ PDOಗಳಿಗೆ, ಯಾಕಂದ್ರೆ ಸರ್ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. ಇನ್ಕ್ರಿಮೆಂಟ್ ಕಟ್ ಆದ್ರೂ ಏನೂ ಆಗಲ್ಲ, ಸಸ್ಪೆನ್ಷನ್ ಆದ್ರೂ ಏನೂ ಆಗಲ್ಲ ಅಂದ್ರೆ ಅದು ಅವ್ರ ಹಣೆ ಬರ, ನಾವೇನ್ ಮಾಡೋಕ್ಕಾಗುತ್ತೆ. ಇರ್ಲಿ ಸರ್, ಅದಕ್ಕೆ ನಾವು ಇವಾಗ ಏನಾಗುತ್ತೆ ಅದು ನಿಯಮಾನುಸಾರ ನಾವು ನಿಮ್ಗೆ ಅದನ್ನೇ ಇದು ಲೆಟರ್ ಮಾಡಿ ನೀವು ತಗೊಂಡ್ಬಿಟ್ಟು ಲೆಟರ್ ಮಾಡಿ ನೇರವಾಗಿ ಆಯೋಗಕ್ಕೂ ಸಿಇಒಗೂ ಲೆಟರ್ ಮಾಡಿ. ಬೇಕಂತಾನೆ ಇವರು ಮಾಹಿತಿಯನ್ನು ಕೊಡ್ತಾ ಇಲ್ಲ, ದುರುದ್ದೇಶಪೂರ್ವಕವಾಗಿ ಇರೋದ್ರಿಂದ ಆಲ್ರೆಡಿ ಆಕ್ಟ್ ಇದೆ. ಆಕ್ಟ್ ಪ್ರಕಾರ ಏನು ಆದೇಶ ಮಾಡ್ತಾರೆ ಸಿಇಒ ಆದೇಶ ಮಾಡಿಕೊಟ್ರೆ, ಯಾಕೆಂದರೆ ಪೆನಾಲ್ಟಿ ಇಂಪೋಸ್ ಮಾಡೋದು ಶಿಸ್ತು ಪ್ರಾಧಿಕಾರ ಸಿಇಒ. ನಾನು ಶಿಫಾರಸ್ ಮಾಡ್ಬೋದಷ್ಟೇ. ಎಸ್ ಸರ್, ಆಯ್ತಾ, ಅದನ್ನು ನಾನು ಮಾಡ್ಕೊಡ್ತೀನಿ. ವಿಡಿಯೋ ಮಾಡ್ತೀನಿ. ಏನೇನು ಸರ್ ಲಂಚ ತಾಂಡವಾಡ್ತಿದೆ ನಿಮ್ಮ ಇಲಾಖೆಯಲ್ಲಿ? ಫೋನಲ್ಲೆಲ್ಲ ಫೋನಲ್ಲಿ ಮಾತ್ರ ಕಳಿಸ್ಕೊಟ್ರೆ ಸಾಕು ಅಂತ ಅರ್ಜಿನ. ನೀವು ಅರ್ಜಿ ಕೊಟ್ಟರೆ ಪೇಪರ್ ಕೊಡಿ. ಏಮಂತು ನಿಮ್ಮ ಸೆಕ್ರೆಟ್ರಿ ಫೋನಲ್ಲಿ ಮಾತ್ರ ಕಳಿಸ್ಕೊಡಿ ಅಂತಾನು ಫೋನಲ್ಲಿ ಕಳಿಸ್ಕೊಟ್ಟಿದ್ದೀರಿ. ಸೊತ್ತು ಕೊಡಬೇಕು, ಏನಾದರೂ ಕೊಡಬೇಕು ಅಂದ್ರೆ ನೀವು ದಾಖಲೆಗಳನ್ನ ಟಪಾಲಲ್ಲಾದ್ರೂ ಕೊಡಬೇಕು, ಇಲ್ಲ ರಿಜಿಸ್ಟರ್ ಪೋಸ್ಟಲ್ಲಾದ್ರೂ ಕಳಿಸ್ಬೇಕು. ಕಳಿಸಿದ್ರೆ ಕೊಡಿ, ನಾನು ಈ ಸೊತ್ತು ಕೊಡಿಸ್ತೀನಿ. ಈ ಸೊತ್ತು ಅದು ರೆಡಿ ಆಗಿದೆ. ಈ ಸೊತ್ತು 30-40ರಲ್ಲಿ ಫುಲ್ ಸೈಟ್ ಇರೋದು, 10-12ರಲ್ಲಿ ಕಟ್ಕೊಂಡಿರೋದು ನಮ್ಮ ಅಜ್ಜಿ. ಅದು 30-40 ಕಟ್ಟಿದ್ದಾರೆ ಅಂತ ಕೊಟ್ಟವ್ರೆ. ಬದಲಾವಣೆ ಮಾಡ್ಕೊಡಿ ಅಂದ್ರೆ ಇವಾಗೆ ಲಾಗಿನ್ ಹೋಗಿ ನಿಮಿಷ ಕೇಳಿ. 30-40 ಅದು ಗ್ರಾಮ ಠಾಣಾ ಆಸ್ತಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ದಾಖಲೆ ಇದೆಯಾ? ಆಯ್ತು. ಏನ್ ದಾಖಲೆ ಇದೆ? ಅಪ್ಪತ್ರ ಆಯ್ತಿಲ್ಲ. ನಿಮಿಷ ರೀ, ದಾಖಲೆ ಕೊಟ್ಟಿಲ್ಲ, ಬರೀ ವಾಟ್ಸಪ್ ಅಲ್ಲಿ ಕಳಿಸಿ ತಕ್ಕೊಡ್ತೀನಿ ಅಂದ್ರೆ ಅಧಿಕಾರಿ ಯಾರು? ಹೇಮಂತ್ ಕಳ್ಸಿರೋದೀಗ ತೋರಿಸ್ತೀನಿ ನೋಡಿ. ವಾಟ್ಸಪ್ ಎಲ್ಲ ಕೊಟ್ರೆ ಬರೋದು ಬರಲ್ಲ. ವೆಂಕಟಾಪುರ ಆಯ್ತಾ, ದುಡ್ಡು ಕೊಟ್ರೆ ಮಾತ್ರ ಮಾಡ್ಕೊಡ್ತೀವಿ ಅಂದ್ರೆ ಏನರ್ಥ? ಎಲ್ಲಿಂದ ತರಬೇಕ್ರಿ ದುಡ್ಡು? ಕೆಲಸ ವಿಳಂಬ ಮಾಡ್ತಾರೆ. 6ನೇ ತಾರೀಕು ಕಳ್ಸಿರೋದು. ನೀವು ಅದನ್ನ ವಾಟ್ಸಪ್ ಅಲ್ಲಿ ಕಳಿಸ್ಬಾರ್ದು. ಇಲ್ಲ ಅವರೇ ಸಾಕು, ಇದ್ರಲ್ಲೇ ಸಾಕು. ನಿಮ್ಮ ಅಧಿಕಾರಿಗಳು ಹೇಳ್ತಾರೆ ವಾಟ್ಸಪ್ ಅಲ್ಲೇ ಸಾಕು ಅಂತ. ನನಗೆ ಬಂದಿಲ್ಲ ಅಂತ ಅಧಿಕಾರಿ ಅಂದ್ರೆ ಏನ್ ಹೇಳ್ತೀರಾ? ಏನು ನನ್ನ ಹತ್ರ ಐತಲ್ಲ, ಇದ್ರಲ್ಲೇ ಮಾತ್ರ ರೆಕಾರ್ಡ್ ಕೂಡ ಐತೆ. ಇವರು ವಾಟ್ಸಪ್ ಅಲ್ಲೇ ಕಳಿಸ್ಬೋದಾಗಿತ್ತು. ಅರ್ಜಿ ಕೊಡಿ. ನೋಡಿ ಮುರಳಿ ಅವರೇ, ನೀವು ಅರ್ಜಿಯನ್ನ ರೈಟಿಂಗ್ ಅಲ್ಲಿ ಕೊಟ್ಟಿದ್ರೆ ಕೊಡಿ. ನಾನು ಹೇಳೋದ್ ಕೇಳಿ, ಲಂಚ ಕೇಳ್ತಾವ್ರೆ. ಅದಕ್ಕೂ ದಾಖಲೆಗಳು ಏನಾದ್ರು ಇದ್ರೆ ಕೊಡಿ. ಲೆಟ್ ದೆಮ್ ಟು ಪೆನಲೈಸ್. ಈಗ ಆಲ್ರೆಡಿ ನಾನು ಹೇಳಿಲ್ಲ, 3 ಅಧಿಕಾರಿಗಳಿಗೆ ನಾನು ಬಂದ್ಮೇಲೆ ಪೆನಾಲ್ಟಿ ಮಾಡಿಸಿ ಸಸ್ಪೆನ್ಷನ್ ರೆಡಿ ಮಾಡಿಸಿದ್ದೀನಿ. ಆ ತರ ದಾಖಲೆಗಳನ್ನ ರೈಟಿಂಗ್ ಅಲ್ಲಿ ಕೊಟ್ಟಿರೋದು ಏನಾದ್ರು ನಾನು ಕೊಡ್ತೀನಿ. ಕೊಡಿ. ಅದು ದಾಖಲೆ ಕಚೇರಿ, ಅದು ಅಲ್ಲಿ ಕೊಡ್ಬೇಕು. ಇವ ಸಾಹೇಬ್ರೆ, ನೀವು ಬಂದ್ಮೇಲೆ ವಿಳಂಬ ಧೋರಣೆ ಜಾಸ್ತಿ ಆಗ್ತಿದೆ ನಿಮ್ಮ ಅಧಿಕಾರಿಗಳ ಹತ್ರ. ಹೌದಾ? ಸರಿ, ಯಾಕೆ ಹಿಂಗೆ? ನಾನು ಬಂದ್ಮೇಲೆ ಜಾಸ್ತಿ ಆಗಿದೆ. ರೈಟ್, ಓಕೆ. ತಡ ಮಾಡ್ತಾರೆ ಎಲ್ಲದಕ್ಕೂ. ಹಣ ನೇರವಾಗಿ ಕೇಳ್ತಾರೆ. ಯಾವ ಇಲಾಖೆ ಎವಿಡೆನ್ಸ್ ಇದ್ರೆ ಕೊಡಿ, ಎನ್ಕ್ವೈರಿ ಮಾಡ್ಸಕ್ಕೆ ಹೇಳಿ. ಹಂಗೆ ಏನಾದ್ರು ನಿಮ್ಮ ಹತ್ರ ವಾಯ್ಸ್ ರೆಕಾರ್ಡ್ ಇದ್ರೆ ಲೋಕಾಯುಕ್ತ ಇದೆ. ದುಡ್ಡು ಕೇಳಿದ್ರೆ ಅವರೇ ಏನ್ ಕ್ರಮ ಮಾಡೋಕೆ ಲೋಕಾಯುಕ್ತ ಇದೆ. ಆ ಥರ ದಾಖಲೆಗಳಿಂದ ತಗೊಂಡೋಗಿ ಅಲ್ಲಿ ಕೊಡಿ. ಯಾರು ಕೇಳೋರೆ ದುಡ್ಡು ಅವ್ರಿಗೆ ಆಗ್ಲಿ ಶಿಕ್ಷೆ. ನಿವೇಶನ ಇರೋದು ಸರ್ 10/10 ಕಟ್ಟ ಮನೇನ 10/10 ಅಲ್ಲಿ ಕಟ್ಕೊಂಡವ್ರೆ. ಅದನ್ನ ಬದಲಾವಣೆ ಮಾಡ್ಕೊಡಿ ಅವ್ರು ಮಾಡ್ಕೊಳಕ್ಕೆ ಅಂತ ಅಂದ್ರೆ 30-40 ತೋರಿಸವ್ರು. ಅದು ಹೆಂಗ್ ಮಾಡ್ಕೊಟ್ರಿ? 30-40 ನನ್ನ ಮನೆಗೆ ನೋಡ್ದೇನೆ ಹೆಂಗ್ ಖಾತೆ ಮಾಡ್ಕೊಟ್ರ ಅವನು? ನಾನು ನಿಮ್ಗೆ ಅದನ್ನೇ ಹೇಳ್ತಿದ್ದೀನಿ ಮುರಳಿ ಅವರೇ. ನೀವು 30-40 ಅನ್ನೋದಕ್ಕೆ ಏನಾದ್ರು ದಾಖಲೆ ಇದೆ ಐತೆ ಈಗ ಇದೆ ನೋಡ್ರಿ. ಅಲ್ಲ 30-40 ದಾಖಲೆ ಇದೆಯಾ? ಹೌದು ದಾಖಲೆ ಐತೆ. 30-40 ದಾಖಲೆ ಇದೆ.
30-40 ಈ ಖಾತಾ ಮಾಡ್ಕೊಟ್ಟಿದ್ದಾರೆ. 30-40 ಈ ಖಾತೆ ಮಾಡ್ಕೊಟ್ಟವ್ರೆ. 30-40 ಮನೆ ಕಟ್ಟಿದ್ರೆ ಅಂತ ಈ ಖಾತಾ ಪೂರ್ತಿ ನಿರ್ಮಾಣ ಮಾಡವ್ರೆ ಅಂತ 30-40 ಅದನ್ನೇ ಹೇಳಿದ್ದು ದಾಖಲೆಗಳೇನಾದ್ರು ಐತೆ ಕೊಟ್ರೆ ಸರ್, ನೋಡ್ಬೇಕು. ಐತೆ. 30-40 ಮನೆ ಇಲ್ದಲೆ ನೀವು ಮನೆ ಅದೇ ಕಟ್ಟಿದ್ರೆ ನನಗೆ ಗೊತ್ತಾಗದು ಹಿಂಗೆ 30-40 ಇದೆ ಅಂತ ಸರ್, ಸ್ಥಳ ಪರಿಶೀಲನೆ ಮಾಡಿ, ಸ್ಥಳ ಪರಿಶೀಲನೆ ಮಾಡಿ ಈಗ ಗಂಗಾಧರ ಗಂಗಾಧರ ನಾಯ್ಡು ಸಭೆಯಿಂದ ಅದು ಆಟಗಳು ಮಾಡ್ತಿದ್ದೆ ಚೆನ್ನಾಗತ್ತು ಅಂತ ನೋಡಿ ನಾವು 110 ಐತೆ ಕಟ್ಟಡ 36 ಐತೆ ಅಲ್ಲೇ ಅವ್ರು ದಾಖಲೆ ಕೊಡಲಿ ಆಮೇಲೆ ರೇಟಿಂಗಲ್ಲಿ ಉತ್ತರ ಕೊಡ್ತಾರೆ. ಸೈಟು 110 ಅದೆಲ್ಲ ಕಟ್ಟಡ 36 ಮಾತ್ರ ಅವರೇ ಕೊಟ್ಟಿರೋ ಪೇಪರ್ ನೋಡಿ ನಾವು ಉತ್ತರ ಕೊಡ್ತಾರೆ. ಹಂಗಾಗಿ ವಾಟ್ಸಪ್ಪಲ್ಲಿ ಇರೋದಕ್ಕೆ ಉತ್ತರ ಕೊಡಬಾರ್ದು, ದಾಖಲೆ ಕೊಟ್ಟರೆ ಉತ್ತರ ಕೊಡ್ತಾರೆ. ಆಯ್ತು, ಅದೇನು ಪ್ರಿಂಟ್ ತಗೊಂಡು ದಾಖಲೆ ಏನು ಹೇಳ್ತಾರೆ, ಈ ಸತ್ತಲ್ಲಿ 34 ಸ್ಥಳ ಇದೆ, ಅದರಲ್ಲಿ 10-15 ಮನೆ ನಿರ್ಮಾಣ. ಈ ಸತ್ತಿನ ಮಾಲೀಕರು ಹಣದ ತೊಂದರೆಯಲ್ಲಿ ಮಾರಿಕೊಳ್ಳಲು ಮುಂದಾಗಿದ್ದು 34 ಪೂರ್ತಿ ಮನೆ ನಿರ್ಮಾಣ ಈ ಖಾತೆಯಲ್ಲಿ ನಮೂದಿಸಿರುತ್ತಾರೆ. ನಿಮಗೆ ತೋರಿಸ್ತಾ ಇದ್ದೀನಿ ಕಟ್ಟಡ ಎಷ್ಟಿದೆ ಅಂತ. ನಿವೇಶನ 30-40 ತೋರಿಸ್ತಾ ಇದ್ದೀನಿ, ಅದರಲ್ಲಿ 30 ಮಾತ್ರ ಮನೆ ಇದೆ ಅಂತ ಕೊಟ್ಟಿರೋದು. 30 ಮಾತ್ರ ಕಟ್ಟಡ 30-40 ಟೋಟಲ್ ನಿವೇಶನ ಇದೆ, ಅದರಲ್ಲಿ 110 ಹಿಂದೆ ಪೇಪರ್ ಕೊಟ್ಟಿರೋದ್ರಲ್ಲಿ 110 ಚದರ ಮೀಟರ್ ನಿವೇಶನ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಕಟ್ಟಡ ಇರೋದೆಷ್ಟು, ಅದರಲ್ಲಿ ಕಟ್ಟಡ ಇರೋದೆಷ್ಟು 36-73 ಅಷ್ಟೇ ಕಟ್ಟಡ ಇರೋದು, ಅಷ್ಟನ್ನೇ ನಾವು ಕೊಟ್ಟಿರೋದು. ಇದರಲ್ಲಿ ಏನಾದರೂ ಡೌಟ್ ಇತ್ತು ದಾಖಲೆಗಳು ಕೊಟ್ಟರೆ ನಾನೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ವೆರಿಫೈ ಮಾಡ್ತೀನಿ. ಬದಲಾವಣೆಗೆ ಯಾಕೆ ದುಡ್ಡು ಕೇಳೋದು? ನೋಡಿ ಈಗಾಗಲೇ ಬೇರೆ ಪಾಯಿಂಟ್ ಇತ್ತು. ಅಲ್ಲ, ಇದು ಬದಲಾವಣೆ ಮಾಡ್ಕೊಳಕ್ ದುಡ್ಡು ಕೇಳ್ತಾವ್ರೆ ರೀ ಸ್ವಾಮಿ. ನೀವು ಯಾಕೋ ಮಾತಾಡೋ ಭಾಷೆನೇ ಸರಿ ಹೋಗ್ತಾ ಇಲ್ಲ. ರೀ ಸ್ವಾಮಿ ಏನ್ರಿ ರೀ ಅವೆಲ್ಲ ಮಾತಾಡೋ ಭಾಷೆ ಸರ್ಕಾರಿ ಭಾಷೆ ಅಲ್ಲ, ಅದು ಸರ್ಕಾರಿ ಭಾಷೆ ಅಲ್ಲ. ಅರ್ಥ ಆಯ್ತಾ? ನೀವೇನು ಹೇಳಿದ್ದೀರಿ ನಾನು ನೀವು ವಾಯ್ಸ್ ಯಾಕ್ರಿ ನನಗೆ ಜೀವ ಬೆದರಿಕೆ ಹಾಕಿದ್ರಿ? ಎಲ್ಲ ಯಾರು ನಿಮ್ಮ ಮಾತಾಡ್ತಾರೆ? ವಾಯ್ಸ್ ರೆಕಾರ್ಡ್ ಎಲ್ಲ ಸಾಂಬಾರು ಅದನ್ನು ವಿಚಾರಣೆ ಮಾಡೋಣ. ಇದು ಬಿಟ್ರಿ ಅದು ಮಾತಾಡೋಣ. ನೀವು ಹಂಗೆ ಮಾತಾಡಿದ್ರೆ ನಾನು ಪ್ರೆಸ್ ರಿಲೀಸ್ ಮಾಡಿಸ್ತೀನಿ, ಆ ವಾಯ್ಸ್ ರೆಕಾರ್ಡ್ ನನ್ನ ಕೈಗೆ ಬರಲಿ, ಅದು ಬೇರೆ ಪ್ರಶ್ನೆ ಆಯ್ತಾ? ಅದರಲ್ಲಿ ನೋಡ್ರಿ ಮುರಳಿ, ನೀವು ಹೇಳಿರೋ ದಾಖಲೆ ಪ್ರಕಾರ ಏನಾದ್ರು ತೊಂದರೆ ಆಗಿದ್ರೆ ನಾವು ರೆಕ್ಟಿಫೈ ಮಾಡ್ಕೊಡ್ತೀವಿ, ದಾಖಲೆಗಳು ಸರಿಯಾಗಿದ್ರೆ. ಈಗಲೂ ನಾನು ವಿಡಿಯೋದವ್ರ ಮುಂದೆನೇ ಮಾತ್ಕೊಡ್ತಾ ಇದ್ದೀನಿ, ಡಾಕ್ಯುಮೆಂಟ್ ಸರಿ ಇದ್ರೆ, ಇಲ್ಲ ಅಂದರೆ ಅಲ್ಲೇ ಎಂಡಾರ್ಸ್ಮೆಂಟ್ ಕೊಡ್ತೀವಿ, ನೀವು ಕೊಡ್ಬೋದು. ನೋಡಿ ನೀವು ನಮಗೆ ಕೊಡ್ತಾ ಇದ್ದೀರಾ ಆಯ್ತಾ? ತಪಾಲ್ ಮಾಡ್ತೀವಿ ಸರ್. ಆಮೇಲೆ ಸಿದ್ದಾಪುರ ಪಂಚಾಯತಲ್ಲಿ ಸಿದ್ದಾಪುರ ವಿಲೇಜಲ್ಲಿ ನಿಮಗೆ ಲಾಸ್ಟ್ ಟೈಮೇ ನಾವೆಲ್ಲ ಬಂದು ನಿಮ್ಗೆ ಹೇಳಿ ಹೋಗಿ ಅದೇನೋ ಏನಂತ ಹೇಳಿ ಒಬ್ಬರು ಮುಸ್ಲಿಂ ಸಮುದಾಯದವರು ತಿಳಿಸಿಲ್ಲ. ಈಗ ಆಲ್ರೆಡಿ ರೆಡಿ ಇದೆ. ಈಗ ಆಲ್ರೆಡಿ ಕಟ್ಟಡ ಕಟ್ಟಿದೆ, ಕಟ್ಟಾಗಿದೆ. ಒಂದು ಕಟ್ಟೆ ಇತ್ತು, ಒಂದು ಬೇವಿನ ಮರ ಇತ್ತು, ನೀವು ಅಂತ ಹೇಳ್ತಾ ಇದ್ದೀರಾ. ಈಗ ಆಲ್ರೆಡಿ ಅಲ್ಲಿ ಒಂದು ಕಟ್ಟಡ ಇದೆ, ಅದನ್ನ ಕೂಡಲೇ ನೀವು ರಿಮೂವ್ ಮಾಡಿಸ್ಬೇಕು. ಈಗ ಲಾಸ್ಟ್ ಟೈಮ್ ಇಲ್ಲೇ ನಮ್ಮ 100 ವರ್ಷದಿಂದ ಒಂದು ದೇವಸ್ಥಾನ ಇತ್ತು, ಒಂದು ಬ್ಲಾಕ್ ಕಟ್ಟಿದ್ದಾರೆ, ಫುಲ್ಲು ರಾಜಾಂತ ಮಾಡಿದ್ರು ಎಲ್ಲ ಒಂದು. ಆತರಿದ್ದಾಗ ನಮ್ದು ಧರ್ಮ ಕಾಪಾಡೋ ಇದು ನಿಮ್ಗೂ ಜವಾಬ್ದಾರಿ ಇದೆ, ನಿಮ್ಗೆ ಕಾಪಾಡಿ. ನಾನು ಯಾವುದೇ ಧರ್ಮದ ಪ್ರತಿನಿಧಿಯಾಗಿ ನಿಂತ್ಕೊಳ್ಳಲ್ಲ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನಿಂತು ಏನು ಮಾಡ್ಬೋದು ನಾನು ನೀವು ಹೇಳಿದರೆ ಆಲ್ರೆಡಿ ಅದನ್ನು ಕ್ಲಿಯರ್ ಮಾಡಿ ನನ್ನ ಹತ್ರ ವಿಡಿಯೋನೂ ಇದೆ. ನಾನು ಅಲ್ಲಿ ಹೋಗಿ ಅರ್ಧ ದಿವಸ ಅಲ್ಲೇ ಕಳೆದಿದ್ದೀನಿ, ನನ್ನ ಹತ್ರ ವಿಡಿಯೋ ಇದೆ. ಹಂಗೂ ಏನಾದರೂ ಆಗಿದ್ರೆ ರೆಕ್ಟಿಫೈ. ಎಸ್, ಅದನ್ನ ಇಮಿಡಿಯೇಟಾಗಿ ತೆಗೆಸಿ. ಇದೆ ಅಲ್ಲಿ ರೆಕ್ಟಿಫೈ ಮಾಡಿ. ಇನ್ನೇನೇ ಸಮಸ್ಯೆ ಇತ್ತು ರೈಟಿಂಗಲ್ಲಿ ಕೊಡಿ. ವಾಯ್ಸ್ ರೆಕಾರ್ಡ್ ತರಿಸಿ ನಾಳೆ ನಾವು ಒಂದು ಪ್ರೆಸ್ ಮೀಟ್ ಮಾಡೋಣ. ರೈಟ್ ಸರ್, ಇವಾಗ ಯಾರಿಗೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ ಹೇಳಿ. ಇಲ್ಲ ವಾಯ್ಸ್ ರೆಕಾರ್ಡ್ ನಾನು ಈ ವಾಟ್ಸಪ್ ಅನ್ನ ಸರ್, ಇವಾಗ ನೀವು ಹೇಳಿದ್ರಲ್ಲ ಜೀವ ಬೆದರಿಕೆ ಹಾಕಿದಿರ ಮುರಳಿ ಅವರೇ ಅಂತ ಹೇಳಿದ್ರಲ್ಲ. ಸೆಕ್ರೆಟರಿ ನಾನು ಅದನ್ನ ಕನ್ಫರ್ಮೇಶನ್ ಆಗಂತ ಇಲ್ಲದ್ರೆ ಹೆಂಗ್ ಮಾಡ್ತೀವಿ ಸರ್? ಜೀವ ಬೇಕು ಅವರು ಅವ್ರು ಮಾತಾಡಿರೋದನ್ನ ನನ್ನ ಸೆಕ್ರೆಟರಿ ನನಗೆ ಫೋನ್ ಮಾಡಿ ಹೇಳಿದಕ್ಕೆ ನಾನು ಕೇಳಿದ್ದು. ಸೆಕ್ರೆಟರಿ ಕರೆಸ್ತೀನಿ, ಅಲ್ಲ ನಿಮ್ಗೆ ಹೇಳಿದ್ರಲ್ಲ. ಸೆಕ್ರೆಟರಿ ಕರೆಸ್ತೀನಿ ಸರ್. ನಾನು ಸೆಕ್ರೆಟರಿ ಕರೆಸ್ದೆ ನಾನು ಕಾಮೆಂಟ್ ಪಾಸ್ ಮಾಡಕ್ಕಾಗಲ್ಲ. ದಾಖಲೆ ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಇದೆ ಸರ್. ನೀವು ಕೇಳಿದಕ್ಕೆಲ್ಲ ವಾಯ್ಸ್ ರೆಕಾರ್ಡ್ ಇದೆ, ತಗೊಂಬಂದು ಕೊಡ್ತೀನಿ ಅಂದಿದ್ದಕ್ಕೆ ತಗೊಂಬಪ್ಪ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ನಮ್ದು ಏನಿದೆ ಹೇಳೋಣ ಅಂತ ಹೇಳಿದೀನಿ. ಅವತ್ತು ನಿಮ್ಮ ಮುಂದೆನೇ ಇಡ್ತೀವಿ ಸತ್ಯವನ್ನ, ನಿಮ್ಮ ಎದುರಿಗೆ ಹೇಳೇ ಹೇಳ್ತೀವಿ. ಸರ್ ಇದಾರಲ್ಲ ಕರ್ಸಿ. ಇಲ್ಲ ಅವ್ನು ಬಂದಿಲ್ಲ ಇನ್ನ ಸೆಕ್ರೆಟರಿ, ಇವರು PDO ಸೆಕ್ರೆಟರಿ ಜೊತೆ ಅವ್ರು ಮಾತಾಡಿರೋದು. ಕರ್ಸಿ PDO ಸಾಹೇಬ್ರು ಕರ್ಸಿ. ಸರ್, ಈಗ ಆಡಿಯೋನ ನೀವು ಕೇಳಿಸ್ಕೊಂಡಿದ್ದೀರಾ? ಇಲ್ಲ ನನಗೆ ತಂದ್ಕೊಟ್ಟಿಲ್ಲ. ಸರ್, ಒಂದ್ ನಿಮಿಷ ಸರ್ ಸ್ವಲ್ಪ ಕೇಳಿ ಸರ್. ನನಗೆ ಫೋನ್ ಮಾಡಿ ರಾತ್ರಿ ನಾನು ಇವ್ರಿಗೆ ನನಗೆ ಫೋನ್ ಮಾಡಿದಾಗ ಯಾಕೆ ಈ ಸೊತ್ತು ಕೊಟ್ಟಿಲ್ಲ ಅಂದ್ರೆ ಇವ್ರು ನನಗೆ ಫೋನ್ ಮಾಡಿದ್ರು, ಯಾಕೆ ಅವ್ರಿಗೆ ಈ ಸೊತ್ತು ಕೊಟ್ಟರೆ ಸತಾಯಿಸ್ತಿದ್ದೀರಾ ಅಂತ. ಸರ್ ಅವರು ಅಮ್ಮ ಅಕ್ಕ ಅಂತೋನು ಇಂತೋನು ಅಂತ ಎಲ್ಲ ಜೀವ ಬೆದರಿಕೆ ಎಲ್ಲ ಹಾಕಿದ್ದಾರೆ ಸರ್, ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಇದೆ ಅಂತ.
ತಗೊಂಬಪ್ಪ ಅದನ್ನು ನಾನು ಒಂದು ಪ್ರೆಸಿಡೆಂಟ್ ಮಾಡಿ ಯಾರು ಸರ್ ನಿಮಗೆ ಫೋನ್ ಮಾಡಿದ್ದು? ಸೆಕ್ರೆಟರಿ ಯಾರು ಏನು ಹೆಸರು? ಹೇಮಂತ್. ಹೇಮಂತ್ ಅನ್ನೋರು ನೀವು ಫೋನ್ ಮಾಡಿ ಹೇಳಿದ್ದಾರೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ. ಶ್ರೀರಾಮ್ ನಾಯ್ಕ ವಿಡಿಯೋ ಸರ್ ಅಂತ. ಇಲ್ಲ ಮತ್ತೆ ಇವರಿಲ್ಲೇ ಇದ್ದಾರೆ 2 ಪಂಚಾಯತ್ ಇನ್ಚಾರ್ಜ್ ಇರೋದು. ಇವ್ರದ್ದು ONS ಕೋಟೆದು ಒಂದು ಲೋಕಾಯುಕ್ತ ಎನ್ಕ್ರೋಚ್ಮೆಂಟ್ ತೆರವುಗೊಳಿಸೋದಿದೆ ಲೋಕಾಯುಕ್ತರದು. ಅದಕ್ಕೆ ನಾನೇ ಕರ್ಸ್ಕೊಂಡಿದ್ದೀನಿ. ನಾನು ONS ಕೋಟೆಗೆ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ 2 ಪಂಚಾಯತ್ ಇದೆ, ಅವ್ರು ಇಲ್ಲಿದ್ರೆ ಅಲ್ಲೇ ONS ಕೋಟೆಗೆ ಒಂದು ಯಾವುದೋ ಒಂದು ಕ್ರಿಮಿನಲ್ ಕೇಸ್ ಇದೆ, ಅದಕ್ಕೆ ಹೋಗ್ತಾ ಇದೆ ಇವ್ರನ್ನ ಕರ್ಕೊಂಡು. ಸರ್ ಶ್ರೀರಾಮ್ ನಾಯಕ ಪಿ ಡಿ ಒದು 2 ಪಂಚಾಯತಿಯಲ್ಲಿ ಸರಿಯಾಗಿ ಯಾರನ್ನ ಫೋನ್ ಕೇಳಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಸಾರ್ವಜನಿಕರು ಆರೋಪ ಕೇಳ್ಕೊಡ್ತಾ ಇದೆ. ಯಾಕೆ ಸರ್ ಪಿ ಡಿ ಅವರು ಫೋನ್ ರಿಸೀವ್ ಏನಾದರೂ ಇದ್ದರೆ ರೆಕ್ಟಿಫೈ ಮಾಡ್ಕೋಬೇಕು, ಸಾರ್ವಜನಿಕರ ಫೋನ್ಗೆ ಸ್ಪಂದಿಸಬೇಕು. ರಿಪೀಟೆಡ್ಲಿ ಇದು ಬಂದರೆ ಆಕ್ಷನ್ ಆಗೋದು ಫಿಕ್ಸ್. ನೀವು ತೆರವುಗೊಳಿಸಿದೆ ಅಂತ ಹೇಳಿ ಸರ್ ಶ್ರೀರಾಮ್ ನಾಯ್ಕ ಸರ್ ಯಾವತ್ತಿನಿದ್ದು ಒಂದು ದಿವಸ ಕೆಳಗಡೆ ನಾನು ಸಜೆಸ್ಟ್ ಮಾಡ್ತೀನಿ. ನಾನು ಅಲ್ಲೇ ತೆರವುಗೊಳಿಸಿ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಸರ್ ಬನ್ನಿ ಶ್ರೀರಾಮ್ ನಾಯ್ಕ ಸಾಹೇಬ್ರೆ. ಬನ್ನಿ ಈಗ ತಾವು ವೆಂಕಟಾಪುರ ಪಂಚಾಯತಿ ಪಿ ಡಿ ಒ ನೀವೇ, ನಿಮ್ಮ ಸೆಕ್ರೆಟರಿಗಳು ನಿಮಗೆ ಫೋನ್ ಮಾಡಿ ಅನ್ನೋ ಮಾಹಿತಿ ತಿಳಿದ್ರೆ ಇವು ಮುರಳಿ ಅವರು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಅಲ್ಲ, ನಾನೇ ನಿನ್ನೆ ಇದ್ದೀನಿ, ನನ್ನ ಜೊತೆಗೆ ವಾದೋಪವಾದ ಸುಮನ್ ಕೂಡ ಇದ್ದಾರೆ. ಕೇಳಿ, ಅಮ್ಮ ಅಕ್ಕ ಅಂತ ನಮ್ಮನ್ನ ಹೊಡೆಯಕ್ಕೆ ಬಂದ್ರು ಅದು ಹೇಳಿ. ಅಮ್ಮ ಅಕ್ಕ ಅಂತ ಬೈದಿದ್ದೀನಿ. ನಾನು ಅವಾಗಲೇ ಹೇಳಿದ್ದೆ, ನಾನೇ ಹೇಳಿದ್ದೀನಿ, ನೀವು ಒಳ್ಳೇದಲ್ಲ. ಸುಮನು ಹೇಳವ್ರೆ, ಅಧಿಕಾರಿಗಳಿಗೆ ಈ ಭಾಷೆ ಬಳಸಬೇಡ ಅಂತ ಕೂಡ ಹೇಳವ್ರೆ. ಕೇಳಿ, ಇಲ್ಲೇ ಇದ್ದಾರೆ ಅವರು ಕೂಡ. ನಾನು ಹೆಂಗೇನಾದರೂ ಸಮಸ್ಯೆ ಇದ್ದರೆ ಈ ಸೊತ್ತು ಆಗ್ತಿಲ್ಲಪ್ಪ, ಆಗ್ತಿದ್ದಂಗೆ ನಾನೇ ಮಾಡ್ಕೊಡ್ತೀನಿ, ಹೋಗು ನಿನ್ನ. ಅವ್ನು ಮಾಡಲಿಲ್ಲ ಅಂದರೆ ನನ್ನ ಕಂಪ್ಲೇಂಟ್ ಮಾಡು, ಇಲ್ಲ ಅಂದರೆ ನಾನು ಮಾಡಿ. ಸರ್ ಅವ್ನು ಮಾಡೋದು ಸುಮ್ಮನೆ. ಸರಿ ಸರ್, ಈಗ ಒಂದು ಕೆಲಸ ಏನಾಗೈತೆ ಗೊತ್ತಂಗ, 3-4 ಜನ ಲೋಕಾಯುಕ್ತ ಹೋಗಿ ಬಂದ್ಬಿಟ್ಟಾರೆ ಪಿ ಡಿ ಒಗಳು. 1 ವಾರ 10 ದಿವಸ ಜೈಲಾಗ ಇದ್ದು ಬಂದ್ಬಿಟ್ಟಾರೆ. ಇಷ್ಟೇ ಅಲ್ಲ ಆಗೋದು, ಇನ್ನೇನು ಆಗಲ್ಲ ನೋಡಿ, ಆಗಲ್ಲ ಅನ್ನೋ ಉದ್ದೇಶದಾಗಿದ್ದಾರೆ ಸರ್. ಆಲ್ರೆಡಿ ಸ್ವಲ್ಪ ಜೈಲಿಗೆ ಹೋಗಿ ಬಂದಾರಲ್ಲ, ಇನ್ನೇನು ಬರುತ್ತೆ, ಒಳ್ಳೆ ಊಟ ಬರುತ್ತೆ, 10 ದಿವಸ ಇದ್ದು ಬೇಡ ನಾನು ಸೂಕ್ಷ್ಮಮತಿಯಾಗಿರ್ತೀನಿ. ಒಂದು ಪ್ರಶ್ನೆಗೆ ಎಷ್ಟು ಜೋಪಾನವಾಗಿ ಉತ್ತರ ಕೊಡಬೇಕು ಅಷ್ಟು ಸೂಕ್ಷ್ಮಮತಿಯಾಗಿದ್ರೆ ನನ್ನ ಅಧಿಕಾರಿ. ಪರಿಸ್ಥಿತಿ ಆಗೋದೇನಾಗುತ್ತೆ ಅಲ್ಲ, ಎಲ್ಲ ವ್ಯಕ್ತಿ ಭಿನ್ನ ರುಚಿ ಸರ್. ಹೊಡಿಸ್ಕೊಂತೀನಿ ಅನ್ನೋ ಬೇರೆಯವ್ರು ಕೇಳಕ್ ಹೋದಾಗ ಇದೇ ಶ್ರೀರಾಮ್ ನಾಯಕ್ 3-4 ತಿಂಗಳು ಇನ್ಚಾರ್ಜ್ ಇಲ್ಲ, ನಾನು ಅವ್ರಿಲ್ಲ ಇವ್ರಿಲ್ಲ ಅಂತ ಎಲ್ಲರಿಗೆ ತಪ್ಪಿಸಿದಾನೆ. ಇದು ಯಾರಿಗೂ ಕೊಟ್ಟಿಲ್ಲ. ಲಾಸ್ಟ್ ಇನ್ನೆಲ್ಲರೂ ಹೈ ಲೆವೆಲ್ ಆಫೀಸರ್ ಹೋಗ್ತೀವಿ ಅಂದಾಗ ಕೊಟ್ಟಿರೋದು. ಇದು ಇದೇ ನಡವಳಿಕೆ ಅರ್ದಿರೋದು. 87ನೇ ಪೇಜಿಂದ 100ನೇ ಪೇಜಿಗೆ ಅರ್ಧ ಅಂದ್ರೆ ಅಧಿಕಾರಿಗೆ ಎಷ್ಟು ಭಯ ಇರುತ್ತೆ ನೀವೇ ಆಲೋಚನೆ ಮಾಡಿ. ನಾವ್ ಹೇಳನಲ್ವಾ, ಟ್ಯಾಂಪರಿಂಗ್ ಏನಾದ್ರು ಆಗಿದ್ರೆ ಇದೇ ಶ್ರೀರಾಮ್ ನಾಯ್ಕ ಇನ್ಚಾರ್ಜ್ ಇಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ಸೈನ್ ಮಾಡೋದು. ತಾಲೂಕಲ್ಲಿ ಒಂದು ಪಂಚಾಯತಿಲಿ ಆಗಿದೆ ಆಯ್ತಾ, 6 ಜನ ಆಫೀಸರ್ಸ್ ದೇ ಆರ್ ಇನ್ ಟ್ರಬಲ್. ಅದೇ ಸರ್ ಹೇಳೋಣ. ಆದ್ರೆ 7ನೇ ವರ್ಷ ಏನಾಗಿಲ್ಲ ಇವ್ರಿಗೆ, ಲೋಕಾಯುಕ್ತ 10 ದಿನ ಇದ್ ಬಂದ್ರು, 4-5 ಜನ. ಅದಕ್ಕೆ ಸರ್ ಅಲ್ಲಿ ಒಳ್ಳೆ ಊಟ ಸಿಗ್ತದ್ ಬಿಡು, ಇನ್ನು ಇಷ್ಟೇ ನಾನು ಅವ್ರ ಮಾತಾಡಕ್ಕಾಗಲ್ಲ ಸರ್. ಇನ್ನೇನ್ ಜೈಲ್ಗೆ ಹೋಗಿ ನಡವಳಿಕೆ ಬುಕ್ ಅರ್ಧಾನ ಅಂದ್ರೆ ಅವ್ರು ಪಿ ಡಿ ಹೋಗಿ ಇನ್ನು ಎಂತ ಭಯ ಐತಂತ ಸರ್. ನೀವೇ 100% ನೀವ್ ಹೇಳೋದಂಗೆ ಅರ್ಥ ಆಯ್ತು. ಹಂಗೇನಾದ್ರು ಆಗಿದ್ರೆ ಆಗಿದೆ ಸರ್, ವಿಡಿಯೋ ಕೂಡ ಇದೆ, ಎವಿಡೆನ್ಸ್ ಬೇರೆ ಅನುಭವಿಸ್ಬೇಕು, ಶಿಕ್ಷಣ ಅನುಭವಿಸ್ತಾರೆ. ಅಲ್ಲ, ಅವ್ರು ನಿಮ್ಮವರೇ ಕೊಟ್ಟಿದಾರಲ್ಲ, ಇಲ್ಲ ಪೇಜ್ ಇಲ್ಲ ಅಂತಾನೆ ಕೊಟ್ಟಿದ್ದಾರೆ ಅಧಿಕಾರಿಗಳು. ಯಾರು ಅವತ್ತಿದ್ರು ಅದ್ರ ಹೊಣೆಗಾರ ಅವನೇ ಬರ್ಬೇಕು. ಯಾರು ಇದ್ರು ಅವತ್ತು ಅದ್ರ ಹೊಣೆ ಅವ್ರದ್ದೇ, ಅದ್ರ ಹೊಣೆ ಅವ್ರದ್ದೇ. ಇವಾಗ ಒಂದ್ ಬುಕ್ ನಡವಳಿಕೆ ಬುಕ್ ಯಾರ್ದಾರ ಅಂದ್ರೆ ಇನ್ನು ಕೆಲವು ಪಂಚಾಯತ್ ಅಂತ ಬುಕ್ಕೇ ಇರಲ್ಲ, ಅಲ್ಲಿ ಹೋದ್ರೆ ನಡವಳಿಕೆದು ಅದು ತಪ್ಪು ಸರ್. ಮನೇಲಿ ಇಟ್ಕೊಂತಾರೆ ಸರ್, ಬುಕ್ ಮನೇಲಿ ಇಟ್ಕೊಂತಾರೆ. ಅಧ್ಯಕ್ಷರು 3 ಅಧ್ಯಕ್ಷರು ಮನೆಗೆ ಇಟ್ಕೊಂಡಿದ್ರು, FIR ಹಾಕಿಸ್ತೀನಿ ಅಂತ ಅವ್ರ ಮನೆಯಿಂದನೂ ತರಿಸಿದೀನಿ. ಅದು ಹಳೆ ಸಂಪ್ರದಾಯ, ಸ್ವಲ್ಪ ಮುರಿಯಕ್ಕೆ ಟೈಮ್ ತಗೊಳುತ್ತೆ. ಇದಾವೆ ಏನೈತೆ ರೆಡ್ ಹ್ಯಾಂಡಾಗೆ ಐತೆ ಸರ್. ವೆಂಕಟಾಪುರದ್ದು ಮಾತ್ರ ಯಾರು ಏನ್ ಮಾಡಕ್ಕೆ ಏನಿಲ್ಲ. ರೆಡ್ ಹ್ಯಾಂಡಾಗೆ ಅಲ್ಲಿ ವಿಡಿಯೋ ಐತೆ, ಅವರೇ ಕೊಟ್ಟಿದ್ದಾರೆ. ಇಲ್ಲಿಗೆ ಅವ್ರು ಕೊಟ್ರಲ್ಲ ಸುಮಾರು 87ನೇ ಪೇಜ್ 100 ಪೇಜ್, ಅದಕ್ಕೆ ಓಣೆ ಯಾರು ಹಾಕ್ತಾರೆ ಇವಾಗ ಇನ್ಚಾರ್ಜ್ ಅಧಿಕಾರಿ ನೋಡಿ. ಸಾಮಾನ್ಯ ಸಭೆ ಪ್ರೊಸೀಡಿಂಗ್ ಅನ್ನ PDO ಬರಲ್ಲ, ಅಧ್ಯಕ್ಷರು ಬರೀತಾರೆ. ಬರೆದ್ಮೇಲೆ ಅದರ ಕಸ್ಟೋಡಿಯನ್ನು PDO ಅಂತಿದೆ. PDO ವರ್ಷದಲ್ಲಿ, ಕಾರ್ಯದರ್ಶಿ ವರ್ಷದಲ್ಲಿ ಇರ್ತಕ್ಕದ್ದು ಅಂತ. ಯಾರು ಅವತ್ತಿದ್ರು ಅವ್ರು ಅದ್ರ ಹೊಣೆಗಾರರು. ಯಾಕಂದ್ರೆ ಇದು ಭಾರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿ ನೀವು ಲೇಟ್ ಮಾಡಬಾರ್ದು. ಯಾಕಂದ್ರೆ ಸರ್ ನೋಡಿ ಸರ್, ನಾನು ಇಲ್ಲಿಗೆ ಬಂದ 3 ತಿಂಗಳಲ್ಲಿ ಹೇಳಿ ನಾನು ಹೇಳ್ತೀನಿ, ಬಹಳಷ್ಟು ಜನಕ್ಕೆ ತಿಳುವಳಿಕೆನೂ ಮೂಡಿಸಿದೀವಿ. ಬಹಳಷ್ಟು ಜನಕ್ಕೆ ನಮ್ಮಿಂದ ತೊಂದರೆನೂ ಆಗಿದೆ, ಬಹಳಷ್ಟು ಜನಕ್ಕೆ ಕಿರಿಕಿರಿನೂ ಆಗಿದೆ. ಹಂಗಂತ ಹೇಳಿ ನಮ್ದೇನ್ ಟ್ರ್ಯಾಕ್ ಇದೆ ಆ ಟ್ರ್ಯಾಕಲ್ಲಿ ಕೆಲಸ ಮಾಡ್ತೀವಿ. ಎಲ್ಲಿವರೆಗೂ ಅವಕಾಶ ಇರುತ್ತೆ ಅಲ್ಲಿವರೆಗೂ ಕೆಲಸ ಮಾಡ್ತೀವಿ. ಆಗದೆ ಇದ್ರೆ ನಾವು ಖಾಲಿ ಮಾಡ್ತೀವಿ. ಹಲವು ಪಂಚಾಯತಿಗಳಲ್ಲಿ ಬುಕ್ ಕರೆದಿಲ್ಲ, ಬಟ್ ಬುಕ್ ಎತ್ಕೊಂಡು ಹೋಗಿರೋದು ಇದಾವ ನಡವಳಿಕೆ. ಸರ್ ನೋಡಿ ಸರ್, ಹಲವು ಅನ್ನೋದಕ್ಕಿಂತ ಸ್ಪೆಸಿಫಿಕ್ ಆಗಿ ಹೇಳಬೇಕು. ಅದು ಇಟ್ಸ್ ಎ ಕ್ಲಿಯರ್ ಡಾಕ್ಯುಮೆಂಟ್ ಆಫ್ ಪಂಚಾಯತ್. 25 ವರ್ಷಗಳ ನಡಾವಳಿ ಆ ಕಚೇರಿಯಲ್ಲಿ ಇರಬೇಕು.
ಇಲ್ಲ ಅಂದ್ರೆ ಅವತ್ತಿನ ಅಧ್ಯಕ್ಷರು ಮತ್ತೆ PDO ಮೇಲೆ ನೀವೇ ಕ್ರಿಮಿನಲ್ ಕೇಸ್ ಹಾಕಿ 8 ತಿಂಗಳು ಯಾರು ಬೇಕಿದ್ರು ಅದನ್ನ ಇಲ್ಲ ಹೇಳಿಲ್ವೇನ್ರಿ, ಅಮ್ಮ ಅಕ್ಕ ಅಂದ್ರು ಅಂತ ಇಲ್ಲ ಎದುರಿಗೆ ಅವರಲ್ರಿ. ಅಲ್ಲ ಅವರ ಅಮ್ಮ ಅಕ್ಕ ಅಂದ್ರ ಅಲ್ಲ, ನೀವು ವಾಟ್ಸಪ್ ಅಲ್ಲಿ ತೋರಿಸಿರೋ ಡಾಕ್ಯುಮೆಂಟ್ ಬೆಲೆ ಇದೆ, ನನ್ನ ಅಧಿಕಾರಿ ಹೇಳಿದ ಬೆಲೆ ಇಲ್ವಾ? ವಿಡಿಯೋ ಇದೆ ಅಂತ ತರ್ಸೋಣ ನಾವು ಅವ್ರನ್ನ ಕರ್ಸಿ, ನೀವ್ ಹೆಂಗ ಅವ್ರನ್ನ ಕರ್ಸಿ ಮಾತಾಡ್ತಾ ಇದೀರಿ, ನಾವು ಅವ್ರನ್ನ ಕರ್ಸಿ ಬಹಿರಂಗ ಮಾತಾಡ್ತೀನಿ. ಸಮಸ್ಯೆ ಕೇಳಕ್ ನಾವು ಅಷ್ಟೇ ಸರ್, ನಾವು ನಿಮ್ ಸಮಸ್ಯೆ ಕೇಳಿದಕ್ಕೆ ನಾವೇನೋ ಬೇಜಾರು ನೋಡಿ, ಅಷ್ಟು ಜನ ಪ್ರಶ್ನೆ ಮಾಡಿದ್ರು ನಾನೇನಾದ್ರು ಬೇಜಾರು ಮಾಡ್ಕೊಂಡ? ಉತ್ತರ ಕೊಡೋ ಸ್ಥಾನದಲ್ಲಿ ನಾವಿದ್ದೀವಿ, ಉತ್ತರ ಕೊಡಬೇಕು, ಕೊಡ್ತೀವಿ ಕೂಡ. ಅಲ್ಲ ಈಗ ಮಾತಾಡಿದ್ರೆ ಆ ವಿಡಿಯೋ ರೆಕಾರ್ಡು ತಗೊಂಡು ಬರ್ರಿ ಆಯ್ತಾ? ಈ ಸತ್ತು ಕೊಡೋದು ಒಂದಂತ, ಅದು ಕೊಡ್ಸೋಣ. ಯಾವ ಅಧಿಕಾರಿಗೆ ಮಾನ ನಷ್ಟ ಆಗೋ ಥರ ತೀರಾ ಅಶ್ಲೀಲ ಭಾಷೆಯಲ್ಲಿ ಬೈದರೆ ನಾನೇ ಸುರೇಶ್ ಕರ್ಸಿ ಡಾಕ್ಯುಮೆಂಟ್ ಕೊಟ್ಟು ಎಫ್ ಐ ಮಾಡ್ತೀನಿ. ಸರ್ ಈಗ ಫಲಾನುಭವಿ ಅಷ್ಟು ಬೇಸತ್ತು ಆ ರೀತಿ ಮಾತಾಡಿದ್ದಾರೆ ಏನೇ ಅಂದ್ರೆ ಬೇಸತ್ರು ಆಗ್ಲಿ ಸರ್, ಸರ್, ಏನೇ ಅಧಿಕಾರಿಗಳು ಬೇಸತ್ರು ಎಷ್ಟು ಹಂಗ್ ಮಾತಾಡ್ಬಾರ್ದು ಬೇಜವಾಬ್ದಾರಿಯಿಂದ ಸರ್. ಕೆಲಸ ಏನೇ ಮಾಡ್ತಿದ್ದಾರೆ ಅಂತ. ಬೇಸತ್ರು ಹಂಗ್ ಮಾತಾಡ್ಬಾರ್ದು ಸರ್. ಆಗ್ಲಿ ಸರ್, ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು, ಅವ್ರು ಎಷ್ಟು ಏನ್ ಬೇಜವಾಬ್ದಾರಿ ಮಾಡಿದ್ದಾರೆ ಅದು ನನ್ಗೆ ಅರ್ಥ ಆಗುತ್ತೆ. ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಕೇಳಿ, ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅವ್ರ ಮನ್ಸಿಗೆ ಏನ್ ನೋವಾಗಿದೆ ಅಂತ ಅರ್ಥ ಆಗುತ್ತೆ. ಅದೇ ಮಾತನ್ನ ಇವರು ಅವ್ರನ್ನ ಅಶ್ಲೀಲವಾಗಿ ಬೈದ್ರೆ ಅವ್ರಿಗೂ ಅಷ್ಟೇ ಬೇಜಾರಾಗಿರುತ್ತೆ. ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಾಬ್ಲಮ್ ಆಗ್ಬೇಕು ಅಷ್ಟಷ್ಟು ಸರ್ ಒಂದ್ ಕೆಲಸ ಮಾಡಿ, ಮೀಡಿಯಾದವ್ರು ಎಲ್ಲರೂ ಬರ್ತೀವಿ, ವೆಂಕಟಾಪುರ ಪಂಚಾಯತಿಗೆ ಹೋಗೋಣ, ಅಲ್ಲೇ ಕುಂತ್ಕೊಂಡು ನಡವಳಿಕೆ ಬುಕ್ ತಗೊಂಡು ಅಧಿಕಾರಿಗಳು ಟ್ಯಾಂಪರ್ ಆಗಿದೆ, ನಡವಳಿಕೆ ಬುಕ್ ಟ್ಯಾಂಪರ್ ಆಗಿದ್ರೆ 100% ಕ್ರಮ ಆಗಿದೆ. ನಮ್ಮ ಲೆಕ್ಕದಲ್ಲಿ ನೀವು ಆಗಿದ್ರೆ ಅನ್ಬೋದು, ಆಗಿದೆ. ಯಾಕಂದ್ರೆ ಅವರೇ ಕೊಟ್ಟಿರೋದು, ಅವರೇ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ಸೀಸ್ ಮಾಡ್ತೀವಿ. ಡಾಕ್ಯುಮೆಂಟ್ಸ್ ಅವ್ರ ಮೇಲೆ ಕೇಸ್ ಆಗಿಲ್ಲ, ಹಂಗೆ ಆಗಿಲ್ಲ ಅಧಿಕಾರಿಗಳ ಮೇಲೆ. ಯಾಕಂದ್ರೆ ಇವ್ರು ಇನ್ಚಾರ್ಜ್ ತಗೊಂಡವ್ರದ್ದು ತಪ್ಪೇ. ಅವಾಗ ಬುಕ್ಗಳು ಏನು ಪೇಜಿ ಅರ್ದಿದ್ವು ಎಲ್ಲ ತಗೊಂಡ್ಬಿಟ್ರೆ ನನಗೆ ಗೊತ್ತಿಲ್ಲ ಅಂದ್ರೆ ನೀವು ಹೇಳ್ತೀನಿ ಕೇಳಿ. ಯಾರೋ ಒಬ್ಬ PDO ಸಡನ್ ಆಗಿ ಸತ್ತೋದ ಅಂದ್ರೆ ಒಬ್ಬನ ಚಾರ್ಜ್ ಆಗ್ತೀವಿ, ಅಥವಾ ಏನೋ ಊರ್ ಬಿಟ್ಟು ಹೋದ ಅಂದ್ರೆ ಅವ್ನು ಏನ್ ದಾಖಲೆ ಇದೆ ಅದನ್ನ ತಗೋಬೇಕು. ಫಸ್ಟ್ ದಾಖಲೆ ಏನಿದೆ ತಗೋಬೇಕು, ನಮಗೆ ರಿಪೋರ್ಟ್ ಮಾಡ್ಬೇಕು. ಏನ್ ದಾಖಲೆ ಇಲ್ಲ, ಹಿಂದಿನ ಅಧಿಕಾರಿ ಏನ್ ಕೊಟ್ಟಿಲ್ಲ ಅದನ್ನ ನಾವು ತರಿಸ್ಬೇಕು. ಇವಾಗ ಆ ಬುಕ್ ಅರ್ಧೋಗಿರೋದು ಆಲ್ಮೋಸ್ಟ್ ವೆಂಕಟಾಪುರಗೆಲ್ಲ ಪಾವಡ ತಾಲೂಕಿಗೆ ಗೊತ್ತು ಸರ್. ಅದು PDO ಅಲ್ಲಿ ಮಾಡಿ ಬಂದಿರೋದು ಯಾರು, ಯಾವ PDO ಯಾರಿಗೆ ಸಪೋರ್ಟ್ ಮಾಡ್ಯಾರ ಅಂತೇಳಿ ಇದು ನಡೀತಾ ಇದೆ. ಇದೇ ಶ್ರೀರಾಮ್ ನಾಯ್ಕ 3 ತಿಂಗಳಿಂದ ಸದಾಯಿಸಿದಾನೆ ಕೊಡೋಕೆ ಎಲ್ಲರಿಗೆ. ಅದನ್ನ ನೀವು ಕೊಡೋದನ್ನ ಕೊಟ್ಬಿಡ್ಬೇಕ್ರಿ. ನಾನು ಇನ್ಚಾರ್ಜ್ ಇಲ್ಲ ಅಂತ ನಾಟ್ ಗುಡ್. ಇವಾಗ ಇದು ಪಬ್ಲಿಕ್ ಆಗಿ ಅವ್ರು ಕೊಟ್ಟಿರೋದ್ರಲ್ಲೇ ಇಂತ ನಡವಳಿಕೆ ಬುಕ್ ಕರೆದಿರೋದು. ಹಿಂದೆ ಇದ್ದ PDO ಮೇಲೆ ಜವಾಬ್ದಾರಿ ಇವ್ರ ಮೇಲೆ, ಇಬ್ಬರ ಮೇಲೆ ಬರುತ್ತೆ ಇವಾಗ ಇದು ಲೆಕ್ಕ ಹೋದ್ರೆ. ಸರ್ ಈಗ ನಾನು ಹೇಳನಲ್ವಾ, ನೀವೇನ್ ಡೇಟ್ ಹೇಳಿದ್ರೆ ಅಲ್ಲಿ ಕೆಲಸ ಮಾಡಿದ್ರು ಅಂತ ಅವ್ರಿಗೆ ಕಾರಣ ಕೇಳಿ ಏನಾಗಿದೆ ಮಾಹಿತಿ ಕೊಡಿ ಅಂತೀವಿ. ಇಲ್ಲ ಅಂದ್ರೆ ಅದನ್ನೆಲ್ಲ ಹಾಕಿ ಮೇಲೆ ನಂದೊಂದು ಪ್ರಾಧಿಕಾರ ಇದೆ, ಶಿಸ್ತು ಪ್ರಾಧಿಕಾರ.